ಮತ್ತೊಮ್ಮೆ ಅಂಕು ಡಿಂಕು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮ್ಗೆಲ್ಲ ಗೊತ್ತಲ್ಲ, ಈಗ ರಾಜಕೀಯ ಚುನಾವಣೆ ನಡೀತಾ ಇರೋದ್ರಿಂದ ಟಿಕೆಟ್ಗಳಿಗೆ ಸಿಕ್ಕಾಪಟ್ಟೆ ಡಿಮಾಂಡ್ ಇದೆ. ಸೊ ನಮ್ಮ ಡಿಂಕಣ್ಣ ಟಿಕೆಟ್ ಕೌಂಟರ್ ತಕೊಂಡು ಎಲ್ಲೋ ಹೋಗ್ಬಿಟ್ಟಿದ್ದಾರೆ. ಈಗ ನಮ್ಮ ಡಿಂಕು ಅವರ 16ರ ಹರೆಯದ ಅಜ್ಜಿ ನಮ್ಮ ಜೊತೆಗಿದ್ದಾರೆ. ಈ ಸ್ವೀಟ್ 16 ಅಜ್ಜಿ ಈಗ ಸೀರಿಯಸ್ ಆಗಿ ಇಷ್ಟೊತ್ತು ಸಾಕಷ್ಟು ನಕ್ಕಿದೀವಿ. ಈಗ ಸೀರಿಯಸ್ ಆಗಿ ವೆದರ್ ರಿಪೋರ್ಟ್ ಅಂದ್ರೆ ನನ್ನ ಪ್ರಕಾರ ಹವಾಮಾನ ವರದಿ. ಆದ್ರೆ ಈ ಸ್ವೀಟ್ 16 ಅಜ್ಜಿ ಏನ್ ಹೇಳ್ತಾರೆ ಅಂತ ಕೇಳೋಣ. ಈಗ ಓವರ್ ಟು ಸ್ವೀಟ್ 16 ಅಜ್ಜಿ. ಹಾಯ್ ಶ್ವೇತಾ, ನಾನು 16 ಇಯರ್ಸ್ ಅಂತ ಹೇಳಿದ್ದಕ್ಕೆ ಥ್ಯಾಂಕ್ಸ್ ಕಣಿಯಮ್ಮ. ಆದರೆ ಇವಾಗ ನಾನು ಓದ್ತಾ ಇರೋದು ಹವಾಮಾನ ವರದಿ. ಏನು ಹವಾಮಾನ ವರದಿ? ಎಲ್ಲರೂ ಸರಿಯಾಗಿ ಕೇಳಿಸ್ಕೊಳ್ಳಿ, ತುಂಬ ಜಾಸ್ತಿ ನೋಡಬೇಡಿ. ಈ ವಯಸ್ಸಲ್ಲೂ ಐಶ್ವರ್ಯ ರೈ ಥರ ಇದ್ದೀನಿ ಅಂತ. ಓಕೆ, ಸೀರಿಯಸ್. ರಾಜ್ಯದಲ್ಲಿ ಎಲ್ಲೆಡೆ ಭಕ್ತಿಯ ಹವೆ ಮುಂದುವರೆದಿದೆ. ಮುಂದಿನ ಜನ್ಮದಲ್ಲಿ ಮುಸ್ಲಿಂ ಆಗಿ ಹುಟ್ಟಿನಿ ಅಂದವರ ಮಗ ಈಗ ದರ್ಗಾಗೆ ಹೋಗಿ ಬಂದಿದ್ದಾರೆ. ಭಾಜಪದಲ್ಲೂ ಅಷ್ಟೇ, ಕೆಲವರು ತಿರುಪತಿಗೆ, ಕೆಲವರು ಧರ್ಮಸ್ಥಳಕ್ಕೆ ಹೋಗಿದ್ದಾರೆ. ಆಮೇಲೆ ರಾಜ್ಯದಲ್ಲಿ ಎಲ್ಲೆಡೆ ಕಾವೇರಿದೆ. ಆದ್ರೆ ವಿಶೇಷ ಏನ್ ಗೊತ್ತಾ, ತಮಿಳ್ನಾಡಲ್ಲಿ ಮಾತ್ರ ಕಾವೇರೇ ಇಲ್ಲ. ಯಾಕೆಂದ್ರೆ ಲಂಕಾ ಕಾವೇರಿ ಇರೋದ್ರಿಂದ ಕಾವೇರಿದು ತಾಪಮಾನ ತಣ್ಣಕ್ಕಿದೆ. BSR ನಲ್ಲಿ ಫ್ಯಾನ್ ಇದ್ರೂ ಕರೆಂಟ್ ಇಲ್ಲದೆ ಒಣ ಹವೆ ಮುಂದುವರೆದಿದೆ. ಸೆಕೆ ತಡೆಯಲಾರದೆ ಶ್ರೀರಾಮುಲು ಅವರು ಬೀದಿಲೇ ಶರ್ಟ್ ಅನ್ನು ಹರಿದುಕೊಂಡ ಪ್ರಕರಣ ದಾಖಲಾಗಿದೆ. ಮಿಸ್ಟರ್ ಕ್ಲೀನ್ ಮೊಯ್ಲಿ ಅವರ ಮಗ ಮತ್ತೆ ಅವರು ಇಬ್ರು ಸಹ ಅವರ ಕ್ಯಾರೆಕ್ಟರ್ ಬಗ್ಗೆ ಸಿಡಿಲು ಹೊಡೆದಿರೋದ್ರಿಂದ ಇಬ್ರು ಕೂತ್ಕೊಂಡು ಮೊಳೆಗರಿತಾ ಇದ್ದಾರೆ. ಕಾಂಗ್ರೆಸ್ನಲ್ಲಿ ಟಿಕೆಟ್ ನೀಡದವರ ಬಿಸಿಯುಸಿರು, ನಿಟ್ಟಿಸಿರಿನ ತಾಪಮಾನ ಜೋರಾಗಿದೆ. ಭಾಜಪದ ಮುಖಂಡರಿರುವ ಸ್ಥಳದಲ್ಲಿ ಒಳಗಿನ ತಾಪಮಾನ ಅತಿಯಾಗಿರೋದ್ರಿಂದ ಅಲ್ಲಲ್ಲಿ ಬೈಗುಳದ ಸುರಿಮಳೆ ಆಗಿದೆ. ಟಿಕೆಟ್ ಸಿಗದೆ ಎಡೆಯಲ್ಲೆಲ್ಲ ಮೋಡ ಕವಿದ ವಾತಾವರಣ ಮುಂದುವರೆದಿದೆ. ಹಾಗೆ ರೇಣುಕಾಚಾರ್ಯರವರನ್ನು ಉಚ್ಚಾಟನೆ ಮಾಡಿದ ನಂತರ ಸದಾನಂದಗೌಡರ ಸುತ್ತಮುತ್ತ ತಂಪಾದ ವಾತಾವರಣ ಮೂಡಿದೆ. ಎಲ್ಲ ಪಕ್ಷಗಳಲ್ಲೂ ಅಲ್ಲಲ್ಲಿ ಭಿನ್ನಮತೀಯರಿರುವುದರಿಂದ ತುಂತುರ ಮಳೆ ಆಗುವ ಸಂಭವವಿದೆ. ಇದು ನಮ್ಮ ಈ ವಾರದ ಹವಾಮಾನ ವರದಿ. ಮುಂದಿನ ವಾರ ಬೇರೆ ಅವಮಾನಕರವಾದ ವರದಿ ತಗೊಂಡು ಬರ್ತೀನಿ. ಥ್ಯಾಂಕ್ ಯು ಅಜ್ಜಿ. ಸಾರಿ ಸ್ವೀಟ್ 16 ಅಜ್ಜಿ. ಬಹಳಷ್ಟು ಹವಾಮಾನದ ವರದಿ ಅಂತ ಅನ್ಕೊಂಡಿದ್ವಿ, ಆದರೆ ಇದು ಎಲ್ರಿಗೂ ಮಂಗಳಾರತಿ ಎತ್ತುವಂಥ ಹವಾಮಾನದ ವರದಿ ಚೆನ್ನಾಗಿತ್ತು. ಸೊ ನೋಡಿದ್ರಲ್ಲ ಈ ವಾರ ಯಾವ ರೀತಿ ಇತ್ತು ಅಂಕು ಡಿಂಕು. ಸೊ ನಮ್ಮ ಇಂದುಶ್ರೀ, ಡಿಂಕು, ಇಡೀ ಫ್ಯಾಮಿಲಿ, ಅವ್ರ ಅಜ್ಜಿನೂ ಕೂಡ ಬಂದಿದ್ರಲ್ಲ, ಹಾಗಾದರೆ ಇಡೀ ಫ್ಯಾಮಿಲಿ ಜೊತೆ ಮತ್ತಷ್ಟು ಇದೇ ರೀತಿಯ ಹಾಸ್ಯಭರಿತ ಮಾತುಕತೆಗಳಿರುತ್ತೆ, ರಾಜಕೀಯ ನಾಯಕರ ವರ್ತನೆಗಳಿರುತ್ತೆ. ಮುಂದಿನ ವಾರ ಮತ್ತಷ್ಟು ಹೊಸ ವಿಷಯಗಳೊಂದಿಗೆ ಭೇಟಿ ಆಗ್ತೀವಿ. ನಮಸ್ಕಾರ.